ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ ಇರುವ ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ಮಾಲೀಕರಾದಂತಹ ಶ್ರೀ ರಾಘವೇಂದ್ರರವರ 13ನೇ ಮ್ಯಾರೇಜ್ ಡೇ ಆನಿವರ್ಸರಿಯನ್ನು ಆಚರಣೆ ಮಾಡ್ತಿದ್ದಾರೆ. ಅವರ ಈ ಒಂದು ಮ್ಯಾರೇಜ್ ಡೇ ಪ್ರಯುಕ್ತ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಅನ್ನಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ದೃಶ್ಯಗಳನ್ನೆಲ್ಲ ನೋಡ್ತಿದ್ದೀವಿ. ಇವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯಗಳನ್ನು ದಯಪಾಲಿಸಲಿ ಅಂತ ಕೋರ್ಕೊಳ್ತಾ, ಇತ್ತೀಚೆಗೆ ಬಹಳಷ್ಟು ಜನ ತಮ್ಮ ಹುಟ್ಟಿದಬ್ಬ ಇರ್ಬೋದು, ಮಕ್ಕಳ ಹುಟ್ಟಿದಬ್ಬ ಇರ್ಬೋದು, ಆನಿವರ್ಸರಿ ಡೇ ಇರ್ಬೋದು, ಈ ಥರ ಕಾರ್ಯಕ್ರಮಗಳನ್ನು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬರ್ತಿರ್ತಾರೆ. ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಒಳಗೊಂಡಂಥವರು ಕೇಕ್ ತರೋದು, ಆ ಒಂದು ಕೇಕನ್ನು ಕಟ್ ಮಾಡೋದು, ಮತ್ತು ಪಬ್ಸ್ಗೆ ಹೋಗುವಂಥದ್ದು, ಈ ರೀತಿ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ತೊಡಸ್ಕೊಂಡಿರ್ತಾರೆ. ನಮ್ಮ ಐತಿಹಾಸಿಕ ಪುರಾಣ ಸಂಸ್ಕಾರಗಳಲ್ಲಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಈ ರೀತಿ ಅನ್ನಪ್ರಸಾದ ವಿನಿಯೋಗ ಮಾಡುವಂಥದ್ದು, ಆ ಒಂದು ವೃದ್ಧಾಶ್ರಮಕ್ಕೆ ಹೋಗೋದು, ಈ ಥರ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಂಡು ಧರ್ಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಿರ್ತಾರೆ. ಹಾಗೆ ಈ ರಾಘವೇಂದ್ರರವರು ಈ ಒಂದು ರೀತಿಯ ಅನ್ನಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಂಡಿದ್ದಾರೆ. ಮುಂದುವರಿಸ್ತಾ ನನಗೊಂದು ಕತೆ ನೆನಪಾಗತ್ತೆ. ಇದೊಂದು ದಂತಕತೆ. ಹೇಳೋದಾದರೆ, ಒಂದು ದಿನ ಶಿವ ಮತ್ತು ಪಾರ್ವತಿ ದೇವಿಯರು ದಾಳದ ಆಟವನ್ನು ಆಡುತ್ತಿದ್ದರು. ಶಿವನು ತನ್ನ ತ್ರಿಶೂಲ, ಸರ್ಪ, ಭಿಕ್ಷಾಪಾತ್ರೆ ಸೇರಿದಂತೆ ಎಲ್ಲವನ್ನು ಕಳೆದುಕೊಂಡು ಕಾಡಿಗೆ ಹೋಗಿ ಕಾಡಿನಲ್ಲಿ ಅಲೆದಾಡುತ್ತಿರ್ತಾನೆ. ವಿಷ್ಣುವು ಅವನ ಮುಂದೆ ಬಂದು ಮತ್ತೆ ಆಟವಾಡಲು ಹೇಳ್ತಾನೆ. ಅವರ ಗೆಲುವಿಗೆ ಸಹಕರಿಸುವುದಾಗಿ ಸಹ ಹೇಳುತ್ತಾನೆ. ಹಾಗೆ ಶಿವ ತಾನು ಕಳೆದುಕೊಂಡ ಎಲ್ಲವನ್ನೂ ಸಹ ಮರಳಿ ಆ ದಾಳದ ಆಟದಲ್ಲಿ ಪಡೆಯುತ್ತಾನೆ. ಶಿವ ಮತ್ತು ವಿಷ್ಣುವಿನ ಮೋಸದ ಆಟವನ್ನು ತಿಳಿದ ಪಾರ್ವತಿ ದೇವಿಯು ಇಬ್ಬರ ಮೇಲೂ ಅತೀವ ಕೋಪಗೊಂಡು ಹೊರಟು ಹೋದಳು. ಸೃಷ್ಟಿಯ ಎಲ್ಲ ಕಾರ್ಯಗಳು ನಿಂತು ಹೋಯಿತು. ಎಲ್ಲರೂ ಆಹಾರಕ್ಕಾಗಿ ಹುಡುಕಾಡಿದರು. ಇದೇ ರೀತಿ ಶಿವನು ಹಾಗೂ ತನ್ನ ಮಕ್ಕಳು ಸಹ ಅನ್ನವಿಲ್ಲದೆ ಗೋಳಾಡಿದರು. ಪಾರ್ವತಿಗೆ ಬೇಸರವಾಗಿ ಆಕೆ ತನ್ನ ಕೋಪವನ್ನು ತ್ಯಜಿಸಿ ಅನ್ನಪೂರ್ಣೇಶ್ವರಿ ರೂಪವನ್ನು ಧರಿಸಿ ಕಾಶಿಯಲ್ಲಿ ಅನ್ನದಾನ ಮಾಡಲು ಪ್ರಾರಂಭಿಸಿದಳು. ಹೀಗೆ ಅನ್ನದಾನದ ಬಗ್ಗೆ ಪುರಾಣಗಳಲ್ಲಿ ಸಹ ಕಥೆಗಳು ಕಂಡುಬರುತ್ತೆ. ಈ ಅನ್ನದಾನವು ಅತ್ಯಂತ ಪ್ರಮುಖವಾದಂತಹ ದಾನವಾಗಿದೆ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಹೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ನೀಡಿ. ಥ್ಯಾಂಕ್ ಯು.